ನಮಸ್ಕಾರ ಕನ್ನಡಿಗರೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ನಿಮ್ಮ ಫೋನಲ್ಲಿ ಈಗ ನೀವು ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕಂದ್ರೆ ಅದಕ್ಕೆ ನಿಮ್ಮ ಯೂಟ್ಯೂಬನ್ನು ಚಾಲೂ ಮಾಡಬೇಕಾಗತ್ತೆ. ಕೆಂಪು ಯೂಟ್ಯೂಬ್ ಅಂತ ಇರುತ್ತಲ್ಲ, ಅದನ್ನು ಚಾಲೂ ಮಾಡಿದ ನಂತರ ನಿಮ್ಮದು ಒಂದು ಪ್ರೊಫೈಲ್ ಓಪನ್ ಆಗುತ್ತೆ. ನಿಮ್ಮ ಜಿಮೇಲ್ ಯಾವುದು ಫೋಟೋ ಇರುತ್ತಲ್ಲ ಅದೇ ಫೋಟೋ ಫ್ರಂಟ್ ವಾಲ್ಪೇಪರ್ ಪ್ರೊಫೈಲ್ ಆಗಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದು ಪ್ರೊಫೈಲ್ ಪಿಕ್ಚರ್ ಹೋಗುತ್ತೆ, ಅಂದರೆ ನಿಮ್ಮದೇ ಒಂದು ಇದಕ್ಕೆ ಹೋಗುತ್ತೆ. ಅಲ್ಲಿ ನಿಮ್ಮ ಫೋಟೋ, ನಿಮ್ಮ ಹೆಸರು ಇಂತು ನೀವೇನು ಕ್ರಿಯೇಟ್ ಮಾಡಬೇಕಾದ್ರೆ ಚೇಂಜ್ ಮಾಡಬೇಕಂದ್ರೂ ಅಲ್ಲಿ ಆಪ್ಷನ್ ಇರುತ್ತೆ. ನಂತರ ನೀವು ಅದರಲ್ಲಿ ತೆಳಗೆ ನೋಡಬೇಕಾದ್ರೆ ಸ್ವಿಚ್ ಅಕೌಂಟು, ಗೂಗಲ್ ಅಕೌಂಟ್ ಅಂದರೆ ನೀವು ಅದಕ್ಕೆ ಆ್ಯಡ್ ಮಾಡ್ಬೋದು. ಅದನ್ನು ಈಗ ಕ್ರಿಯೇಟ್ ಅಕೌಂಟನ್ನ ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ನಾನು ನೇಮನ್ನು ಚೇಂಜ್ ಮಾಡ್ತೀನಿ. ಇಲ್ಲಿ ಫಸ್ಟ್ ಫೋಟೋ ಚೇಂಜ್ ಮಾಡ್ತೀನಿ. ಬನ್ನಿ, ಅದರ ಕೆಳಗಡೆ ನೇಮು ಮತ್ತು ಹ್ಯಾಂಡಲ್ ಇರುತ್ತೆ. ನೇಮು ನಿಮ್ಮದು ಚಾನಲ್ ಏನು ಇರಬೇಕು ಅದನ್ನ ಇಡಬೇಕು. ಹ್ಯಾಂಡಲ್ ಅಂದರೆ ನೀವು ಶಾರ್ಟಲ್ಲಿ ಇರ್ಬೋದು, ಫುಲ್ಲಲ್ಲಿ ನಿಮ್ಮ ಚಾನಲ್ ಹೇಗೆ ಇದು ಮಾಡಬೇಕು ಅನ್ನೋದು ಇರುತ್ತೆ. ಅಲ್ಲಿ ಫೋಟೋ ಚೇಂಜ್ ಮಾಡೋಣ. ಈಗ ಫೋಟೋ ಪ್ರೊಫೈಲ್ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡೋಣ. ಪ್ರೊಫೈಲ್ ಓಪನ್ ಮಾಡಿದ ಪಟ್ಟಿಗೆ ಅಲ್ಲಿ ನಿಮಗೆ ಒಂದು ಕ್ಯಾಮ್ರಾ ಸಿಗುತ್ತೆ, ಒಂದು ಗ್ಯಾಲರಿ ಸಿಗುತ್ತೆ. ಇಲ್ಲಿ ಗ್ಯಾಲರಿಯಲ್ಲಿ ತಂದರೆ ಗ್ಯಾಲರಿ ಸೆಲೆಕ್ಟ್ ಮಾಡಬೇಕು. ಇಲ್ಲ ನಾವು ಫೋಟೋ ನಿಮ್ಮ ಲೈವ್ ತೊಗೋತೀನಿ ಅಂದರೆ ಲೈವೇ ತೊಗೋಬೋದು. ಈಗ ನಾನು ಗ್ಯಾಲರಿ ಸೆಲೆಕ್ಟ್ ಮಾಡಿ ಅದರಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ನನ್ನ ಗ್ಯಾಲರಿ ವಾಲ್ಪೇಪರ್ ಇದಾಗಿರುತ್ತೆ. ಸ್ಮೈಲ್ ಸ್ಟಾರ್ ಹೋಟೆಲ್ ಅನ್ನೋ ಯೂಟ್ಯೂಬ್ ಚಾನಲ್ ಚಾಲೂ ಮಾಡ್ತಿದ್ದೀನಿ. ನಮ್ಮ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ಅಲ್ಲಿ ಕುಡಿರುತ್ತೆ ಮೇಲೆ ನೋಡಿ ಕೂತಲ್ಲ, ಚೇಂಜ್ ಆಯಿತು ಫೋಟೋ. ಈ ವಾಲ್ಪೇಪರ್ ಚೇಂಜ್ ಆದಮೇಲೆ ನಿಮ್ಮ ಏನಿರುತ್ತಲ್ಲ ಅದು ಈ ಸೇಮ್ ಕಾಣುತ್ತೆ. ನೀವು ಕೂಡ ಚೆಕ್ ಮಾಡ್ಬೋದು ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಾನು ಈಗ ನೇಮ ಮತ್ತು ಹ್ಯಾಂಡಲ್ಲು ಚೇಂಜ್ ಮಾಡಬೇಕು. ನಾನು ನೇಮ್ ಹೆಸರು ಇಡ್ತಾನಲ್ಲ ಅದು ಹ್ಯಾಂಡಲ್ಲು ನಾವು ಶಾರ್ಟಲ್ಲಿ ಫುಲ್ಲಲ್ಲಿ ಇದೇ ಹೇಳಿದ್ನಲ್ಲ ಆ ಸೇಮ್. ಈಗ ನೇಮು ಬಿಡ್ತಾಯಿದ್ದೀನಿ, ಸ್ಮೈಲ್ ಸ್ಟಾರ್ ಹೋಟೆಲ್ ಅಂತ. ಅಲ್ಲಿ ನೀವು 500 ವರ್ಡ್ಸ್ 1000 ವರ್ಡ್ಸ್ ಅಂತ ಇರುತ್ತೆ. ಅಷ್ಟರಲ್ಲಿ ನೀವು ಒಂದು ಶಾರ್ಟು ಫುಲ್ಲು ಮಾಡ್ಬೋದು. ಮೇಲ್ಗಡೆ ಸೇವ್ ಇರುತ್ತೆ, ಆ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ. ಈ ಸೇಮ್ ಪ್ರೊಸೆಸ್ಸಲ್ಲಿ ಅದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ತೊಗೊಂಡು ನೋಡಿ ಚೇಂಜ್ ಅಲ್ಲ. ಈಗ ಹ್ಯಾಂಡಲ್ಲು ತಳಗಡೆ, ಹ್ಯಾಂಡಲ್ ಅಂದರೆ ಇದು ನಿಮ್ಮ ಚಾನಲ್ಲು ಯಾರ ಶಾರ್ಟಲ್ಲಿ ಸರ್ಚ್ ಮಾಡ್ತಾ ಇರ್ತಾರಲ್ಲ ಅವರು ಶಾರ್ಟಲ್ಲಿ ಮಾಡಿದರೆ ಅದು ಸಿಗಬೇಕು, ಆ ಥರ ಇರುತ್ತೆ. ಅದನ್ನು ನಾವೀಗ ನೋಡೋಣ ಬನ್ನಿ. ಆ ಪೆನ್ಸಿಲ್ ಇರುತ್ತಲ್ಲ ಆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ನಾನು ಹ್ಯಾಂಡಲ್ಲು ಅದನ್ನೇ ಇಡುತ್ತೇನೆ, ಏನೂ ಚೇಂಜಸ್ ಮಾಡಲ್ಲ. ಅಲ್ಲಿ ಬ್ಲೂ ಟಿಕ್ ಬರುತ್ತೆ, ಮೇಲೆ ಸೇವ್ ಬರುತ್ತೆ. ನಾನು ಸೇವ್ ಒತ್ತೀನಿ, ಅದು ಸೇವ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಬ್ಲೂ ಟಿಕ್ಕಿ ಬಂದಿದೆ, ಅದೇ ನನ್ನ ಹ್ಯಾಂಡಲ್ಲು. ತಳಗಡೆ ನೋಡಿ ಕ್ರಿಯೇಟ್ ದ ಚಾನಲ್ ಅಂತ ಇರುತ್ತೆ. ಮತ್ತು ನೋಡಿ, ನನ್ನ ಚಾನಲ್ಲು ಪ್ರೊಫೈಲು ನೇಮು ಹ್ಯಾಂಡಲ್ಲು ಸೇಮ್ ಇದೆಯಲ್ಲ. ಈಗ ನಾನು ಕ್ರಿಯೇಟ್ ಅ ಚಾನಲ್ ಹೊಡೆದ್ರೆ ಅದು ಚಾನಲ್ ಕ್ರಿಯೇಟ್ ಆಗುತ್ತೆ. ನೋಡ್ತಾ ಇದ್ರಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈ ಕನ್ನಡಿಗೆ ನಾನು ವೇಟ್ ಮಾಡಿ. ನೋಡಿ, ಚಾನಲ್ ಕ್ರಿಯೇಟ್ ಆಯಿತು. ಕೆಳಗಡೆ ನೋಡ್ತಾ ಇದ್ದಾರಲ್ಲ, ಒಂದು ಪ್ರೊಫೈಲ್ ಪಿಕ್ಚರು ಎಸ್ ಅಂತ ಬಂದಿದೆ. ಅಂದರೆ ನಂದು ಮೊದಲ ಅಕ್ಷರ ಎಸ್ ಇದೆಯಲ್ಲ, ಕ್ಯಾಪಿಟಲ್ ಎಸ್ಸು, ಅದರಿಂದ ಅದು ಎಸ್ ಬರುತ್ತೆ. ಒಂದು ಸ್ವಲ್ಪ ಲೋಡ್ ಆದರೆ ಪ್ರೊಫೈಲೇ ಏನಿರುತ್ತಲ್ಲ ಅದೇ ಬರುತ್ತೆ. ವೇಟ್ ಮಾಡಿ. ನೋಡಿದ್ರಲ್ಲ, ಅಲ್ಲಿ ಮೇಲೆ ನಂದು ಚಾನಲ್ ನೇಮು, ವಾಲ್ಪೇಪರು, ಮತ್ತು ತಳಗೆ ಹ್ಯಾಂಡಲ್ಲು ಕೂಡ ತೋರಿಸಿದ್ದಾರೆ. ಅಲ್ಲೇ ವ್ಯೂ ದ ಚಾನಲ್ ಅಂತ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಚಾನಲಲ್ಲಿ ವಿಡಿಯೋಸು, ಶಾರ್ಟ್ಸು, ಡಿಸ್ಕ್ರಿಪ್ಷನ್ ಏನೇನು ಹಾಕಿರ್ತೀರಲ್ಲ ಅದೆಲ್ಲ ಸಿಗುತ್ತೆ. ನೋಡೋಣ, ಈಗ ನಾವು ವಿವಿಧ ಚಾನಲ್ ತೋರ್ಸೋಣ. ಈಗ ನೋಡ್ತಾ ಇದ್ದೀರಲ್ಲ, ಅಲ್ಲಿ ನನ್ನ ಚಾನಲ್ಲು ಏನೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಇನ್ನೂ ಸಬ್ಸ್ಕ್ರೈಬರ್ಸ್ ಇಲ್ಲ. ಈ ಕನ್ನಡಿಗೆ ನಾನು ಫಾಲೋ ಮಾಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಒಂದು ಬಯೋದಲ್ಲಿ ನಾನು ಚಾಲ್ತಿ ಮಾಡಿದ್ದು ಯಾವಾಗಂತ ಸಿಗುತ್ತೆ. ಹಾಗೆ ನೆಕ್ಸ್ಟ್ ನೋಡೋಣ, ಮ್ಯಾನೇಜ್ ದ ವಿಡಿಯೋ ಅಂತ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪ್ರೊಸೆಸ್ಸೇ ವಿಡಿಯೋಸು, ಶಾರ್ಟ್ಸು, ಲೈವು. ಕೆಳಗಡೆ ಕ್ರಿಯೇಟ್ ಹತ್ತಿರುತ್ತೆ, ಅಂದರೆ ಕ್ರಿಯೇಟಲ್ಲಿ ನೀವು ಲೈವನ್ನು ಮಾಡ್ಬೋದು, ಶಾರ್ಟ್ಸನ್ನು ಮಾಡ್ಬೋದು, ವಿಡಿಯೋನ ಮಾಡ್ಬೋದು. ನಾವು ವಿಡಿಯೋ ಯಾವ ಥರ ಮಾಡ್ತೀವಲ್ಲ ಆ ರೀತಿ ಅಲ್ಲಿ ಸೇವ್ ಆಗುತ್ತೆ. ನೀವು ಪ್ರೊಫೈಲಲ್ಲಿ ನೋಡಿ ಇದರಲ್ಲಿ ಯಾವುದೂ ಇಲ್ಲ ನಾವು ಇನ್ನೂ ಆದರೂ. ಈಗ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.